ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಯಥಾ ಪ್ರಕಾರ ಹಳೆ ಪಿಂಚಣಿ ಜಾರಿಗೊಳಿಸುವಂತೆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಹೌದು, ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ಪಿಂಚಣಿ ಸೌಲಭ್ಯವನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ನೌಕರರ ಸಂಘ ಹಾಗೂ ಶಿರಹಟ್ಟಿ ತಾಲೂಕು ನೌಕರರ ಸಂಘದಿಂದ ಶಿರಸ್ದಾರ ಲಿಂಗಪ್ಪ ದೊಡ್ಡಮನಿಯವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಎಂ.ಕೆ. ಲಮಾಣಿಯವರು ಮಾತನಾಡಿ, ದಿನಾಂಕ 31/3/2006 ಪೂರ್ವದಲ್ಲಿ ನೇಮಕವಾಗಿರುವ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಜಾರಿಯಲ್ಲಿದೆ. ಅದೇ ಪ್ರಕಾರ 2006 ನಂತರ ನೇಮಕವಾದ ಅನುದಾನಿತ ಶಾಲಾ ಹಾಗೂ ಕಾಲೇಜುಗಳ ನೌಕರರಿಗೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಒಂದು ಸಂದರ್ಭದಲ್ಲಿ ಪಿಂಚಣಿ ವಂಚಿತರ ಹಾಗೂ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ತಾಲೂಕಾಧ್ಯಕ್ಷ ಎಚ್.ಡಿ. ಬಿಜ್ಜೂರ, ಎಸ್.ಎಸ್. ಮಠದ ರಮೇಶ್ ಬಟಗುರ್ಕಿ, ಎಸ್.ಎಸ್. ಇನಾಮತಿ, ಎಂ.ಬಿ. ಹಡಪದ, ಎನ್.ಎಚ್. ಸಿಗ್ಲಿ, ಪಿ.ಎಂ. ಹಣಸಿ, ಎಸ್.ಐ. ಹಾರೋಗೇರಿ, ಎಸ್.ಎಲ್. ಮುಳುಗುಂದ್, ಎಂ.ಕೆ. ರೋಣದ್, ಎಫ್.ಎ. ಬಾಬುಖಾನ್ ಅವರ್, ಎಚ್.ಎನ್. ಹನುಮರೆಡ್ಡಿ, ಎಂ.ಎಂ. ನದಾಫ್, ಬಿ.ಜೆ. ಶಿರುಂಜ್, ಎಸ್.ಎಲ್. ಲಮಾಣಿ, ಕೆ.ಐ. ಗೌಡರ್, ಎಂ.ಸಿ. ಭಜಂತ್ರಿ, ಪಿ.ಎನ್. ಕುಲಕರ್ಣಿ, ಎನ್.ಎಚ್. ಕಾಳಗಿ ಹಾಗೂ ವೈ.ಎಸ್. ಪಂಗಣ್ಣ ಅವರು ಸೇರಿದಂತೆ ಇನ್ನೂ ಅನೇಕ ನೌಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದು ಮನವಿ ಸಲ್ಲಿಸಿದರು. ನೌಕರರ ಸಂಘ ಶಿರಹಟ್ಟಿ ತಾಲೂಕಾ ಘಟಕದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಘನ ಸರ್ಕಾರ ಇವರಿಗೆ ಶಿರಹಟ್ಟಿ ತಾಲೂಕಾ ಘಟಕದ ವತಿಯಿಂದ ಮೊದಲೇ ಬೇಡಿಕೆ ಯಾವುದಂದ್ರೆ 1/4/2006 ಮತ್ತು ಪೂರ್ವದಲ್ಲಿ ನೇಮಕವಾಗಿ ನಂತರ ಅನುದಾನಕ್ಕೆ ಒಳಪಟ್ಟ ನೌಕರರಿಗೆ ಮತ್ತು ಅನುದಾನಕ್ಕೆ ಪೂರ್ವದ ಅನುದಾನ ರಹಿತ ಸೇವೆಯನ್ನು ಕೇವಲ ಪಿಂಚಣಿ ಸೌಲಭ್ಯಕ್ಕೆ ಮಾತ್ರ ಪರಿಗಣಿಸಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ನೀಡುವುದು ಮತ್ತು 2014 ಕರ್ನಾಟಕ ಖಾಸಗಿ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂದಿಗಳ ವೇತನ ನಿವೃತ್ತಿ ವೇತನ ಮತ್ತು ಇತರ ಸೌಲಭ್ಯಗಳ ನಿಯಂತ್ರಣ ವಿಧೇಯಕ 2014 ತಿದ್ದುಪಡಿ ತಂದು ಅಥವಾ ರದ್ದುಪಡಿಸಿ ಭವಿಷ್ಯತ್ತಿನಲ್ಲಿ ಜಾರಿಗೆ ಬರುವಂತೆ ಕ್ರಮ ವಹಿಸುವುದರ ಬಗ್ಗೆ ಮುಖ್ಯವಾಗಿ ಈ ಬೇಡಿಕೆಯನ್ನ ನಾವು ನೀಡ್ತಾ ಇದ್ದೀವಿ. ಈಗ ಮೂಲ ಬೇಡಿಕೆ ನಮ್ದು ಏನಂದ್ರೆ 1/4/2006 ಮೊದಲ 1/4/2006 ನಂತರ ನೇಮಕ ಆಗಿರುವಂತ ಎಲ್ಲ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಎಲ್ಲ ನೌಕರರ ಬಾಂಧವರಿಗೆ ಹಳೆ ಪಿಂಚಣಿಯನ್ನ ಜಾರಿ ಮಾಡುವುದು, ಅದರ ಜೊತೆಗೆ 7ನೇ ವೇತನವನ್ನ ತತ್ಕ್ಷಣದಿಂದ ಜಾರಿ ಮಾಡುವುದು, ಖಾಲಿ ಇರುವಂತಹ ಹುದ್ದೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂತ ಎಲ್ಲ ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿಯ ಹುದ್ದೆಗಳನ್ನ ತಕ್ಷಣದಿಂದ ಮಂಜೂರಾತಿ ನೀಡುವುದು ಮತ್ತು ಇನ್ನಿತರ ಸರ್ಕಾರಿ ಸೌಲಭ್ಯಗಳೇನದಾವಲ್ಲ ಎಲ್ಲಾ ಸರ್ಕಾರಿ ಸೌಲಭ್ಯಗಳ ಏನು ಸರ್ಕಾರಿ ನೌಕರರಿಗೆ ನೌಕರ ಬಾಂಧವರಿಗೆ ಏನು ಕೊಡ್ತೀರಿ ಆಯಾ ಶಿಕ್ಷಕ ಬಂಧುಗಳಿಗೆ ಆ ಎಲ್ಲಾ ಸೌಲಭ್ಯಗಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆದವರಿಗೂ ವಿಸ್ತರಣೆ ಮಾಡುವುದು ಮತ್ತು ಎಲ್ಲಾ ಸೌಲಭ್ಯಗಳನ್ನು ನಮಗೂ ನೀಡುವುದು, ಈ ಮೂಲ ಬೇಡಿಕೆಗಳನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡುವಂತಹ ಒಂದು ಜವಾಬ್ದಾರಿಯನ್ನ ಶಿರಹಟ್ಟಿ ತಾಲೂಕಾ ಘಟಕದ ನೌಕರರ ಸಂಘದ ಅಧ್ಯಕ್ಷರಾದಂತಹ ಬಿಜೂರ್ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಠದವರು ಮತ್ತು ಕುಂದುಕೊರತೆ ಸಮಿತಿಯ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಕ್ಬರ್ ಯಾದಗಿರಿ ಅವರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಪರವಾಗಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಶಿರಸ್ದಾರರಾಗಿರುವಂತಹ ದೊಡ್ಡಮನಿ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮನವಿ ಪತ್ರವನ್ನ ನೇರವಾಗಿ ಸಲ್ಲಿಸಿ ನಮಗೆ ಒಂದು ಮನವಿ ಕೊಟ್ಟಿದ್ರ ಬಗ್ಗೆ ಒಂದು ಪತ್ರವನ್ನ ನೀಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಅವರಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇದನ್ನು ತಮ್ಮ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಿಳಿಸಿ ಪರಿಹಾರ